ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಮಿಸೈಲ್ ಶಕ್ತಿಗೆ ಮತ್ತೊಂದು ಬ್ರಹ್ಮಾಸ್ತ್ರದ ಸೇರ್ಪಡೆ ಆಗ್ತಾ ಇದೆ. ಈಗಾಗಲೇ ಅಗ್ನಿ, ಪೃಥ್ವಿ, ಪಿನಾಕ, ಆಕಾಶ್, ಬ್ರಹ್ಮೋಸ್ನಂಥ ಮಿಸೈಲ್ಗಳನ್ನು ಹೊಂದಿರೋ ಭಾರತದ ಬತ್ತಳಿಕೆಗೆ ಈಗ BM-04 ಸೇರ್ಪಡೆಯಾಗುವ ಸಮಯ ಹತ್ತಿರ ಬಂದಿದೆ. ಭಾರತ ಯುದ್ಧ ವಿಮಾನಗಳ ತಯಾರಿಯಲ್ಲಿ ಹಿಂದುಳಿದಂತೆ ಕಂಡರೂ ಕೂಡ ಮಿಸೈಲುಗಳ ತಯಾರಿಯಲ್ಲಿ ಸಾಕಷ್ಟು ಮುಂದುವರೆದಿದೆ. ಹೀಗಾಗಿನೇ ಭಾರತ ಯಾವುದೇ ಮಿಸೈಲ್ ಪರೀಕ್ಷೆ ಮಾಡುತ್ತೆ ಅಂದ್ರೂ ಕೂಡ ಚೈನಾ ಹಿಂದೂ ಮಹಾಸಾಗರಕ್ಕೆ ತನ್ನ ಸ್ಪೈ ಹಡಗುಗಳನ್ನು ಕಳುಹಿಸ್ತಾ ಇರುತ್ತೆ. ಹಾಗಾದ್ರೆ ಈಗ ಭಾರತದಲ್ಲಿ ಹೊಸದಾಗಿ ನಿರ್ಮಾಣ ಆಗಿರೋ ಈ BM-04ನ ತಾಕತ್ತೇನು? ಇದು ಹೇಗೆ ಭಾರತವನ್ನು ಕಾಪಾಡುತ್ತೆ? ಶತ್ರುಗಳ ಪಾಲಿಗೆ ಇದು ಹೇಗೆ ಮರಣ ಮೃದಂಗವನ್ನ ಬಾರಿಸಲಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತಕ್ಕೆ ತನ್ನದೇ ಆದ ಅತ್ಯುತ್ತಮ ಯುದ್ಧ ವಿಮಾನಗಳನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ನಾವಿನ್ನು ತೇಜಸ್ಗೆ ಯಾವ ಕಂಪನಿಯ ಇಂಜನ್ ಬರುತ್ತೆ ಅನ್ನೋದನ್ನ ಕನಸು ಕಾಣ್ತಾ ಲೆಕ್ಕ ಹಾಕ್ತಾ ಕೂತಿದ್ದೀವಿ. ನಮ್ಮಲ್ಲಿ ಆಮ್ಕಾ ಅನ್ನೋ ಪ್ರಾಜೆಕ್ಟು ಟೇಕ್ ಆಫ್ ಆಗಿದೆ. ಅದು ಯಾವಾಗ ಪೂರ್ಣ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ರಕ್ಷಣಾ ಸಚಿವರಿಗೆ ಕೂಡ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಕ್ಷಿಪಣಿಗಳ ವಿಷಯದಲ್ಲಿ ಹಾಗಲ್ಲ. ಇವತ್ತು ಭಾರತದಲ್ಲಿ ಬಲಿಷ್ಠವಾದ ಕ್ಷಿಪಣಿಗಳ ಸಾಲೆ ಇದೆ. ಅವುಗಳ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀನಿ. ಈಗ DRDO ಸಿದ್ಧಪಡಿಸಿರುವ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಗೆಳೆಯರೆ, ಇತ್ತೀಚೆಗೆ ಹೈದರಾಬಾದಲ್ಲಿ ನಡೆದ ವಿಜ್ಞಾನ ವೈಭವ ಅನ್ನೋ ಡಿಫೆನ್ಸ್ ಎಕ್ಸಿಬಿಷನ್ನಲ್ಲಿ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಒಂದರ ಪೂರ್ಣ ಪ್ರಮಾಣದ ಮಾಡೆಲನ್ನು ಡಿಸ್ಪ್ಲೇ ಮಾಡಿತು. ಅದಕ್ಕೆ BM-04 ಅನ್ನೋ ಹೆಸರನ್ನು ಕೊಡಲಾಗಿತ್ತು. ಈ ಮಿಸೈಲ್ 2 ಹಂತಗಳ ಸಾಲಿಡ್ ಫ್ಯೂಯಲ್ ಪ್ರೊಪಲ್ಷನ್ ಸಿಸ್ಟಮನ್ನು ಹೊಂದಿದ್ದು 400ರಿಂದ 1,500 ಕಿಲೋಮೀಟರ್ ರೇಂಜನ್ನು ಇದು ಹೊಂದಿದೆ ಅನ್ನೋ ಮಾಹಿತಿಯನ್ನು ಅಲ್ಲಿ DRDO ಕೊಡ್ತು. ಇನ್ನು ಈ ಮಿಸೈಲ್ ಒಟ್ಟು 11,000 kgಯಷ್ಟು ತೂಕವನ್ನು ಹೊಂದಿರುತ್ತೆ. ಹಾಗೆಯೇ ಇದರ ಉದ್ದ 10.2 ಮೀಟರ್ಗಳಷ್ಟಿದ್ದು 1.2 ಮೀಟರ್ನಷ್ಟು ಸುತ್ತಳತೆಯನ್ನು ಇದು ಹೊಂದಿರುತ್ತೆ. ಇದನ್ನು 6x6 ಟ್ರಕ್ಗಳಲ್ಲಿ ಮೌಂಟ್ ಮಾಡಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಿ ಮೊಬೈಲ್ ಲಾಂಚ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇನ್ನು ಇದು ಸ್ಯಾಟಲೈಟ್ ಆಧಾರಿತ ನ್ಯಾವಿಗೇಷನ್ ಮತ್ತು ಗೈಡೆನ್ಸ್ ಅನ್ನು ಹೊಂದಿದ್ದು ಟಾರ್ಗೆಟ್ ಅನ್ನು ನಿಖರವಾಗಿ ಹೊಡೆದು ಹಾಕೋದ್ರಲ್ಲಿ ಸಮರ್ಥವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದರಲ್ಲಿ ರೀಎಂಟ್ರಿ ವೆಹಿಕಲ್ ಅನ್ನು ಕೂಡ ಅಳವಡಿಸಿರೋದ್ರಿಂದ ಈ ಮಿಸೈಲ್ ಮೊದಲು ಅಟ್ಮಾಸ್ಫಿಯರ್ಗೆ ಪ್ರವೇಶ ಮಾಡಿ ಆನಂತರ ಟಾರ್ಗೆಟ್ ಅನ್ನು ಗುರಿಯಾಗಿಸಿಕೊಂಡು ಭೂಮಿಗೆ ಇಳಿಯುತ್ತೆ. ಹೀಗಾಗಿ ಇದು ರಡಾರ್ಗಳ ಕಣ್ಣನ್ನು ತಪ್ಪಿಸುವ ಚಾಕಚಕ್ಯತೆಯನ್ನು ಹೊಂದಿದೆ ಅಂತ DRDO ಹೇಳ್ತಾ ಇದೆ. ಇನ್ನು ಈ ಮಿಸೈಲು 500 kgಯಷ್ಟು ಸಿಡಿತಲೆಯನ್ನು ಹೊತ್ತೊಯ್ಯಬಲ್ಲದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಇದರ ವೇಗದ ಬಗ್ಗೆ DRDO ಎಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ. ಹೀಗಾಗಿನೇ ಇದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲಾ ಅಥವಾ ಇದೊಂದು ಹೈಪರ್ಸಾನಿಕ್ ಮಿಸೈಲಾ ಅನ್ನೋ ಅನುಮಾನ ಇಲ್ಲಿ ಉಂಟಾಗ್ತಾ ಇರೋದು. ಗೆಳೆಯರೆ, ಈಗಾಗಲೇ ಇಂಥ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಭಾರತ ಬಳಸ್ತಾ ಇದೆ. ಅಗ್ನಿ-1 ಇದೇ ರೀತಿಯ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು ಆ ಮಿಸೈಲನ್ನು ರಸ್ತೆ ಮತ್ತು ರೈಲು ಎರಡೂ ಕಡೆಗಳಿಂದ ಉಡಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಅಗ್ನಿ-1 ಇದೆಯಲ್ಲ, ಇದು 1200 ಕಿಲೋಮೀಟರ್ ರೇಂಜನ್ನು ಹೊಂದಿದ್ದು ಇದನ್ನು ಹೈಪರ್ಸಾನಿಕ್ ಮಿಸೈಲ್ ಆಗಿ ಕೂಡ ಅಪ್ಗ್ರೇಡ್ ಮಾಡಲಾಗ್ತಾ ಇದೆ. ಹಾಗೆಯೇ ಇದು 2 ಟನ್ ತೂಕವನ್ನು ಹೊತ್ತೊಯ್ಯುವ ಶಕ್ತಿಯನ್ನು ಹೊಂದಿದೆ. ಸೊ ಇಂಥದ್ದೇ ಮತ್ತೊಂದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಹೊಂದಬೇಕು ಅನ್ನೋ ನಿಟ್ಟಲ್ಲಿ DRDO ಈ BM-04 ಅಭಿವೃದ್ಧಿ ಮಾಡಿದೆ. ಇನ್ನು ಈ ಮಿಸೈಲ್ನ ಉಸ್ತುವಾರಿಯನ್ನು ಅಡ್ವಾನ್ಸ್ ಸಿಸ್ಟಮ್ ಲ್ಯಾಬೊರೇಟರಿ ನೋಡ್ಕೊಳ್ತಾ ಇದೆ. ಇದು ಅಮೆರಿಕಾದ ಡಾರ್ಕ್ ಈಗಲ್ಗೆ ಸರಿಸಮಾನವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ DRDO ಒಡಿಸ್ಸಾದ ಅಬ್ದುಲ್ ಕಲಾಂ ದ್ವೀಪದಿಂದ ಲಾಂಗ್ ರೇಂಜ್ ಹೈಪರ್ಸಾನಿಕ್ ಮಿಸೈಲ್ನ ಪರೀಕ್ಷೆ ಮಾಡಿ ಅದರಲ್ಲಿ ಯಶಸ್ಸನ್ನು ಗಳಿಸ್ಕೊಳ್ತು. ಈಗ ಶಾರ್ಟ್ ರೇಂಜ್ ಮಿಸೈಲ್ನ ಪರೀಕ್ಷೆಗೆ ಮುಂದಾಗ್ತಾ ಇರೋದು ಕ್ಷಿಪಣಿ ಕ್ಷೇತ್ರದಲ್ಲಿ ಭಾರತ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಜಗತ್ತಿಗೆ ತೋರಿಸ್ತಾ ಇದೆ. ಇನ್ನು ಈ ಹೈಪರ್ಸಾನಿಕ್ ಕ್ಷಿಪಣಿಗಳ ವಿಷಯದಲ್ಲಿ ಕೂಡ ಭಾರತ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಬೇಕಾಗಿದೆ. ಯಾಕೆಂದರೆ ಈಗಾಗಲೇ ನಮ್ಮ ಪಕ್ಕದ ಚೈನಾ ಡಾಂಗ್ಫೆಂಗ್ 15 ಹಾಗೂ ಡಾಂಗ್ಫೆಂಗ್ 17 ಅನ್ನು ತಯಾರು ಮಾಡಿಟ್ಕೊಂಡಿದೆ. ಅವು ಅಮೆರಿಕಾದ ಹೈಪರ್ಸಾನಿಕ್ ಮಿಸೈಲ್ಗಳಿಗೆ ಸೆಡ್ ಹೊಡೆಯತ್ವೆ ಅಂತ ಚೈನಾ ಹೇಳ್ಕೊಳ್ಳುತ್ತೆ. ಹಾಗೆ ತನ್ನ ಬಳಿ ಎಷ್ಟೇ ಬಲಿಷ್ಠ ಕ್ಷಿಪಣಿಗಳಿದ್ರೂ ಕೂಡ ಚೈನಾ ಭಾರತದ ಶಕ್ತಿಯನ್ನು ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಭಾರತ ಯಾವಾಗ ಕ್ಷಿಪಣಿ ಪರೀಕ್ಷೆ ಮಾಡಿದರೂ ಅದರ ಬಗ್ಗೆ ಚೈನಾ ಒಂದು ಕಣ್ಣಿಟ್ಕೊಂಡೇ ಕೂತಿರುತ್ತೆ. ಇನ್ನು ನಾನಾಗಲೇ ಹೇಳಿದ ಹಾಗೆ ಭಾರತದ ಬತ್ತಳಿಕೆಯಲ್ಲಿ ಕ್ಷಿಪಣಿಗಳಿಗೆ ಯಾವ ಕೊರತೆಯೂ ಇಲ್ಲ. ನಮ್ಮಲ್ಲಿ ನಾನಾ ರೇಂಜ್ ಮತ್ತು ವೇರಿಯಂಟ್ನ ಕ್ಷಿಪಣಿಗಳಿವೆ. ಶಾರ್ಟ್ ರೇಂಜ್, ಲಾಂಗ್ ರೇಂಜ್, ಬ್ಯಾಲಿಸ್ಟಿಕ್, ಸೂಪರ್ಸಾನಿಕ್, ಕ್ರೂಸ್
ಆಂಟಿ ಟ್ಯಾಂಕ್, ಗೈಡೆಡ್, ಫೈರ್ ಅಂಡ್ ಫರ್ಗೆಟ್ ಹೀಗೆ ನಾನಾ ಥರದ ಮಿಸೈಲ್ಗಳನ್ನು ಭಾರತ ತಯಾರು ಮಾಡಿಟ್ಕೊಂಡಿದೆ. ಅದರಲ್ಲಿ ಕೆಲವು ಮಿಸೈಲ್ಗಳ ಹೆಸರನ್ನು ನೀವು ಕೂಡ ಕೇಳಿರ್ತೀರಿ. ಇಲ್ಲಿ ಭಾರತದ ಬಳಿ ಇರುವ ಪ್ರಳಯ್ ಅನ್ನೋ ಮಿಸೈಲು ಸರ್ಫೇಸ್ ಟು ಸರ್ಫೇಸ್ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಇದರ ರೇಂಜು 500 ಕಿಲೋಮೀಟರ್ಗಳಾಗಿದ್ದು 6.1 ಮ್ಯಾಕ್ ಸ್ಪೀಡಲ್ಲಿ ಸಾಗುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಈ ಮಿಸೈಲ್ ಈಗಾಗಲೇ ಭಾರತೀಯ ರಕ್ಷಣೆಗೆ ನೇಮಕ ಕೂಡ ಆಗಿದೆ. ಇನ್ನು ಪೃಥ್ವಿ ಮಿಸೈಲುಗಳು ಇವು ಸರ್ಫೇಸ್ ಟು ಸರ್ಫೇಸ್ ಮತ್ತು ಆಂಟಿ ಶಿಪ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಾಗಿವೆ. ಇವುಗಳ ರೇಂಜು 150 ಕಿಲೋಮೀಟರ್ನಿಂದ 750 ಕಿಲೋಮೀಟರ್ಗಳವರೆಗೆ ಇದೆ. ಇವುಗಳಲ್ಲಿ ರಾಸಾಯನಿಕ ಸಿಡಿತಲೆಗಳು, ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಗಳನ್ನು ಶತ್ರುಗಳ ಮೇಲೆ ಪ್ರಯೋಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಸದ್ಯಕ್ಕೆ ಪೃಥ್ವಿ 1 ಮಿಸೈಲ್ಗಳನ್ನು ಹಿಂದಕ್ಕೆ ತಗೊಂಡು ಅವುಗಳ ಜಾಗಕ್ಕೆ ಪೃಥ್ವಿ 2 ಹಾಗೂ 3 ಮಿಸೈಲ್ಗಳನ್ನು ಡೆಪ್ಲಾಯ್ ಮಾಡೋ ಕೆಲಸಕ್ಕೆ ಭಾರತ ಮುಂದಾಗ್ತಾ ಇದೆ. ಹಾಗೆಯೇ ಭಾರತದ ಬತ್ತಳಿಕೆಯಲ್ಲಿರುವ ಮತ್ತೊಂದು ಮಹಾಸ್ತ್ರ ಅಂದರೆ ಅದು ಅಗ್ನಿ ಮಿಸೈಲ್. ಈ ಅಗ್ನಿ ಮಿಸೈಲ್ಗಳನ್ನು ಕಂಡ್ರೆ ಚೈನಾಗೆ ಕೂಡ ಒಂಥರ ಭಯ. ಹಾಗೆ ನೋಡಿದರೆ ನಮ್ಮ ಅಗ್ನಿ ಮಿಸೈಲ್ನ ಮೊದಲ 2 ವೇರಿಯಂಟ್ಗಳು ಅಂದರೆ ಅಗ್ನಿ 1, 2 ಹಾಗೂ ಅಗ್ನಿ ಪಿ ಇದೆಯಲ್ಲ, ಇವು ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಾಗಿವೆ. ಇವುಗಳ ರೇಂಜು 1200 ಕಿಲೋಮೀಟರ್ಗಳಿಂದ 3500 ಕಿಲೋಮೀಟರ್ಗಳಷ್ಟಿದೆ. ಇವುಗಳಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಕೂಡ ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅಗ್ನಿ 3 ಮತ್ತು ಅಗ್ನಿ 4 ಮಿಸೈಲ್ಗಳು ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಾಗಿದ್ದು ಇವುಗಳ ರೇಂಜು 5000 ಕಿಲೋಮೀಟರ್ ಅಂತ ಹೇಳ್ತಾರೆ. ಇನ್ನು ಅಗ್ನಿ 5 ಇದು ಚೈನಾಗೆ ಸಾಕಷ್ಟು ಅನುಮಾನಗಳನ್ನು, ಆತಂಕಗಳನ್ನು ಹುಟ್ಟಿಸಿದ್ದ ಮಿಸೈಲು. ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು ಇದರ ರೇಂಜನ್ನು 8000 ಕಿಲೋಮೀಟರ್ಗಳು ಅಂತ ಹೇಳಲಾಗ್ತಾ ಇದೆ. ಆದರೆ ಅದನ್ನು ನಂಬೋದಕ್ಕೆ ಚೈನಾ ಸಿದ್ಧ ಇಲ್ಲ. ಇದು 8 ಅಲ್ಲ, ಕಡಿಮೆ ಅಂದರೂ 15000 ಕಿಲೋಮೀಟರ್ ದೂರವನ್ನು ಮುಟ್ಟುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಭಾರತ ಈ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಒಂದು ವೇಳೆ ಅವರು ನಿಜಾನೇ ಹೇಳಿದ್ದಾದರೆ ಜಗತ್ತಿನ ಬಲಿಷ್ಠ ದೇಶಗಳು ಭಾರತದ ಮೇಲೆ ನಿರ್ಬಂಧವನ್ನು ವಿಧಿಸಬೇಕಾಗತ್ತೆ. ಹೀಗಾಗಿ ಭಾರತ ಇಲ್ಲಿ ಸುಳ್ಳು ಹೇಳ್ತಾ ಇದೆ ಅಂತ ಚೈನಾ ಮೊದಲಿಂದಲೂ ಈ ಬಗ್ಗೆ ಆರೋಪ ಮಾಡ್ತಾ ಬರ್ತಾ ಇದೆ. ಇನ್ನು ಭಾರತ ಅಗ್ನಿ 6 ಪರೀಕ್ಷೆ ಕೂಡ ಮಾಡ್ತಾ ಇದೆ. ಇದು ಚೈನಾ ಹೇಳ್ತಿರೋ ಹಾಗೆ 16000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಹಾಗೆಯೇ ಈ ಅಗ್ನಿ ಸಿರೀಸ್ನ ಕ್ಷಿಪಣಿಗಳು ಮ್ಯಾಕ್ 24 ವೇಗದಲ್ಲಿ ಅಂದರೆ ಹೈಪರ್ಸಾನಿಕ್ ವೇಗದಲ್ಲಿ ಚಲಿಸತ್ವೆ. ಇವುಗಳ ಜೊತೆಗೆ ಭಾರತ ಈಗ ಸೂರ್ಯ ಮಿಸೈಲನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಈ ಸೂರ್ಯ ಮಿಸೈಲ್ ಕಡಿಮೆ ಅಂದರೂ 16000 ಕಿಲೋಮೀಟರ್ ಗುರಿಯನ್ನು ಮುಟ್ಟುವ ತಾಕತ್ತನ್ನು ಹೊಂದಿದೆ. ಇದನ್ನು ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್ ಅಂತ ಕೂಡ ಕರೀತಾರೆ. ಇದು ಮ್ಯಾಕ್ 27 ವೇಗದಲ್ಲಿ ಅಂದರೆ ಶಬ್ದಕ್ಕಿಂತ 27 ಪಟ್ಟು ಅಧಿಕ ವೇಗದಲ್ಲಿ ಚಲಿಸಬಲ್ಲದ್ದಾಗಿದ್ದು ಇದು ಕೂಡ ನ್ಯೂಕ್ಲಿಯರ್ ಕ್ಯಾಪಬಿಲಿಟಿಯನ್ನು ಹೊಂದಿದೆ. ಇನ್ನು ಸಬ್ಮರೀನ್ಗಳಿಂದ ಲಾಂಚ್ ಮಾಡಬಲ್ಲ ಕೆ ಸಿರೀಸ್ ಕ್ಷಿಪಣಿಗಳನ್ನು ಕೂಡ ಭಾರತ ಹೊಂದಿದೆ. ಈ ಕ್ಷಿಪಣಿಗಳು 750 ಕಿಲೋಮೀಟರ್ನಿಂದ 3000 ಕಿಲೋಮೀಟರ್ ದೂರದವರೆಗೆ ಟಾರ್ಗೆಟನ್ನು ಮುಟ್ಟುತ್ತವೆ. ಹಾಗೆಯೇ K5 ಹಾಗೂ K6 ಮಿಸೈಲ್ಗಳನ್ನು ಭಾರತ ಈಗ ಅಭಿವೃದ್ಧಿಪಡಿಸ್ತಾ ಇದೆ. ಇಲ್ಲಿ K5 5000 ಕಿಲೋಮೀಟರ್ ರೇಂಜನ್ನು ಹೊಂದಿದರೆ K6 ಅನ್ನೋ ಮಿಸೈಲು 8000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಇದು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಕಥೆ. ಆದರೆ ಭಾರತದಲ್ಲಿ ಕ್ರೂಸ್ ಮಿಸೈಲುಗಳು ಇವೆ. ಅದರಲ್ಲಿ ಬ್ರಹ್ಮೋಸ್ ಈಗ ಅಂತಾರಾಷ್ಟ್ರೀಯ ಗಮನವನ್ನು ಸೆಳೀತಾ ಇದೆ. ಕೆಳಗೆ ಇಡೀ ವಿಶ್ವ ಭಾರತದತ್ತ ತಿರುಗುವಂತೆ ಮಾಡಿದ ಕ್ಷಿಪಣಿಗಳ ಪೈಕಿ ಈ ಬ್ರಹ್ಮೋಸ್ ಕೂಡ ಒಂದು. ಇದು ರಷ್ಯಾದ ಸಹಭಾಗಿತ್ವದಲ್ಲಿ ಭಾರತದಲ್ಲಿ ತಯಾರಾಗ್ತಾ ಇರುವ ಕ್ಷಿಪಣಿ. ಇದರ ವೇಗ ಮ್ಯಾಕ್ 3 ಆಗಿದೆ. ಹಾಗೆಯೇ ಇದರ ರೇಂಜು 290ರಿಂದ 800 ಕಿಲೋಮೀಟರ್ ಅಂತ ಹೇಳ್ತಾರೆ. ಇಷ್ಟಾದರೂ ಕೂಡ ಬ್ರಹ್ಮೋಸನ್ನು ಗುರುತಿಸೋದು, ಅದನ್ನು ತಡೆಯೋದು ತುಂಬಾನೇ ಕಷ್ಟದ ಕೆಲಸ. ಇತ್ತೀಚೆಗೆ ಸುಮ್ಮನೆ ಭಾರತದಿಂದ ಮಿಸ್ಫೈರ್ ಆಗಿದ್ದ ಸಿಡಿತಲೆ ಇಲ್ಲದ ಬ್ರಹ್ಮೋಸ್ ಒಂದು ಸೀದಾ ಪಾಕಿಸ್ತಾನದ ಒಳಗೆ ಹೋಗಿಬಿತ್ತು. ಅಲ್ಲಿ ಕ್ಷಿಪಣಿ ಒಂದು ಬಿದ್ದಿದೆ ಅನ್ನೋದು ಗೊತ್ತಾಗೋದಕ್ಕೆ ಕೂಡ ಪಾಕಿಸ್ತಾನಕ್ಕೆ 2 ದಿನಗಳು ಬೇಕಾದವು. ಭಾರತ ಆ ಬಗ್ಗೆ ಹೇಳಿದ ನಂತರನೇ ಪಾಕಿಗಳಿಗೆ ತನ್ನ ನೆಲಕ್ಕೊಂದು ಭಾರತದ ಕಡೆಯಿಂದ ಕ್ಷಿಪಣಿ ಬಂದು ಬಿದ್ದಿದೆ ಅನ್ನೋದು ಗೊತ್ತಾಗಿತ್ತು. ಅದು ಬ್ರಹ್ಮೋಸ್ನ ತಾಕತ್ತು. ಹೀಗಾಗಿನೇ ಈ ಕ್ಷಿಪಣಿಗಾಗಿ ಬೇರೆ ಬೇರೆ ದೇಶಗಳು ಭಾರತದ ಮುಂದೆ ಬೇಡಿಕೆಯನ್ನು ಸಲ್ಲಿಸ್ತಾ ಇವೆ. ಜೊತೆಗೆ ಕ್ರೂಸ್ ಮಿಸೈಲ್ಗಳ ಲಿಸ್ಟಲ್ಲಿ ನಿರ್ಭಯ ಮಿಸೈಲ್ ಕೂಡ ಸೇರಿಕೊಳ್ಳುತ್ತೆ. ಇವು ಶಬ್ದಕ್ಕಿಂತ ಕಡಿಮೆ ವೇಗದಲ್ಲಿ ಚಲಿಸುತ್ತವಾದರೂ 1500 ಕಿಲೋಮೀಟರ್ನಷ್ಟು ರೇಂಜನ್ನು ಹೊಂದಿವೆ. ಇನ್ನು ಆಂಟಿ ಟ್ಯಾಂಕ್ ಮಿಸೈಲ್ಗಳ ಬಗ್ಗೆ ನಾವು ನೋಡೋದಾದರೆ ಅಲ್ಲಿ ನಾಗ್ ನಮ್ಮ ಕಣ್ಣಿಗೆ ಬೀಳುತ್ತೆ. ಅದರ ಜೊತೆಗೆ ಅಮೋಘ ಅನ್ನೋ ಮಿಸೈಲ್ ಕೂಡ ಭಾರತದ ಬತ್ತಳಿಕೆಯಲ್ಲಿದೆ. ಹಾಗೆಯೇ ಆಂಟಿ ಶಿಪ್ ಮಿಸೈಲುಗಳು ಭಾರತದ ಬತ್ತಳಿಕೆಯಲ್ಲಿದ್ದು ಏರ್ ಟು ಏರ್ ಮಿಸೈಲ್ಗಳನ್ನು ಕೂಡ ಭಾರತ ಹೊಂದಿದೆ. ಇದರಲ್ಲಿ ಪ್ರಮುಖವಾಗಿ ಅಸ್ತ್ರ ಮಿಸೈಲ್ ಇದೆ. ಹಾಗೆಯೇ ಏರ್ ಟು ಸರ್ಫೇಸ್ ಮಿಸೈಲ್ಗಳಲ್ಲಿ ರುದ್ರಂ ಮಿಸೈಲ್ ಇದೆ. ಜೊತೆಗೆ ಸರ್ಫೇಸ್ ಟು ಏರ್ ಮಿಸೈಲ್ಗಳ ಲಿಸ್ಟಲ್ಲಿ ವಿಶೋಡ್, ತ್ರಿಶೂಲ್, ಆಕಾಶ್, ಮೈತ್ರಿ ಸೇರಿದ ಹಾಗೆ ಇಸ್ರೇಲ್ ನಿರ್ಮಿತ ಬರಾಕ್ ಮಿಸೈಲು ಹಾಗೂ ಪಿನಾಕ ಮಲ್ಟಿ ಬ್ಯಾರಲ್ ಮಿಸೈಲುಗಳು ಕೂಡ ಇವೆ. ಈಗ ಆ ಲಿಸ್ಟ್
ಲಿಸ್ಟಿಗೆ BM-04 ಸೇರ್ಪಡೆ ಆಗ್ತಾ ಇದೆ. ಇದು ಗೆಳೆಯರೆ DRDO ನಿರ್ಮಿತ ಹೊಸ ಮಿಸೈಲ್ ಒಂದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.